ಕ್ಲಾಸಿಫಿಕೇಷನ್ ಆಫ್ ನಂಬರ್ಸ್ನ ಇಲ್ಲಿ ಮತ್ತೊಂದು ಸತಿ ನೋಡ್ತಾ ಇದ್ದೀವಿ. ಸೊ ಮೊದಲೇದಾಗಿ ನ್ಯಾಚುರಲ್ ನಂಬರ್ಸ್, ಅದಾದಮೇಲೆ ಏನು ಕಲ್ತಿದ್ರೆ ಅದ್ರ ಮೇಲೆ ಇಂಟೀಜರ್ಸ್ ಕಲ್ತಿದ್ದೀವಿ, ಅದ್ರ ಮೇಲೆ ರ್ಯಾಷನಲ್ ನಂಬರ್ಸ್, ಅದು ಪ್ಯಾರಲಲ್ ಆಗಿ ಇರ್ರ್ಯಾಷನಲ್ ನಂಬರ್ ನೋಡಿದ್ರಿ. ಇವೆರಡು ಇರೋವಂಥ ನಂಬರ್ಸು ರಿಯಲ್ ನಂಬರ್ಸ್ ಅಂತ ಹೇಳಿ ಕರಿತೀವಿ ಅಲ್ವಾ. ರಿಯಲ್ ನಂಬರ್ ಆಪೋಸಿಟ್ಟು ಏನಂತ ಹೇಳಿದ್ರೆ ಪ್ಯೂರ್ಲಿ ಇಮ್ಯಾಜಿನರಿ ಅಂತ ಹೇಳಿ. ಇವೆರಡು ಕಂಬೈನ್ ಮಾಡುವಂಥ ಟಾಪಿಕ್ಗೆ ಕಾಂಪ್ಲೆಕ್ಸ್ ನಂಬರ್ಸ್. ಸರಿನಾ? ಅದೇ ನಿಮ್ಮ ಚಾಪ್ಟರ್ ಅಲ್ವಾ. ಹಾಂ, ಇವಾಗ ಈ ಇಮ್ಯಾಜಿನರಿ ಪಾರ್ಟ್ ಬಗ್ಗೆ ಮಾತಾಡೋಣ. ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂ ಅದೆಷ್ಟು ಅಂತ ಹೇಳಿದ್ರೆ √(-1) ಅಂತ ಹೇಳಿ. ಇನ್ ಟರ್ಮ್ಸ್ ಆಫ್ ಸೈನ್ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಯೂಸಿಂಗ್ ದ ಲೆಟರ್ ಐ. ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂ ಮತ್ತೊಂದು ಸತಿ I² ಏನಾಗುತ್ತೆ ಅವಾಗ √-1 is √(-1) ಇಂಟು √(-1) is -1. ಸರಿನಾ? ಸೊ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಇವಾಗ ಐ ಕ್ಯಾನ್ ಟಾಕ್ ಅಬೌಟ್ √(-4). ಸೊ ಅದನ್ನು ನಾನು ಮತ್ತೊಂದು ರೀತಿಯಲ್ಲಿ ಹೇಗೆ ಬರೀಬೋದು ಅಂತ ಹೇಳಿದ್ರೆ √(4) ಇಂಟು √(-1) ವಿಚ್ ಇಸ್ 2i. ಸರಿನಾ? ಸೊ ಮೊದಲಾಗಿತ್ತು ಅಂತ ಹೇಳಿದ್ರೆ √(-4) ಎಲ್ಲ ನಾವು ನಿಲ್ಲಿಸ್ತಾ ಇದ್ರಿ. ಆನ್ಸರ್ ಏನಿರೋದು ದ ಕ್ವಾಡ್ರಾಟಿಕ್ ಈಕ್ವೇಷನ್ ಡಸ್ ನಾಟ್ ಹ್ಯಾವ್ ರಿಯಲ್ ರೂಟ್ಸ್ ಅಂತ ಹೇಳಿ. ಆದರೆ ಇವಾಗ ಏನು ಬರಿತೀವಿ ಅಂತ ಹೇಳಿದ್ರೆ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಹ್ಯಾಸ್ ಕಾಂಪ್ಲೆಕ್ಸ್ ರೂಟ್ ಆರ್ ಪ್ಯೂರ್ಲಿ ಇಮ್ಯಾಜಿನರಿ, ಏನೋ ಒಂದು ಆ ಥರ. ಈ ರೀತಿ ನಿಮ್ಮ ಉತ್ತರ ಬರುತ್ತೆ. ಆಯಿತಾ? ಸೊ ದಿಸ್ ಈಸ್ ದ ನೆಕ್ಸ್ಟ್ ಆಸ್ಪೆಕ್ಟ್ ಆಫ್ ಯುವರ್ ನಂಬರ್ ಕ್ಲಾಸಿಫಿಕೇಷನ್. ಹಾಂ, ಕಾಂಪ್ಲೆಕ್ಸ್ ನಂಬರ್ ಅಫಿಷಿಯಲ್ ಡೆಫಿನೇಷನ್ ಏನಪ್ಪ ಅಂತ ಹೇಳ್ತು ಅಂದರೆ ನಂಬರ್ಸ್ ಇನ್ ದ ಫಾರ್ಮ್ ಆಫ್ a + ib ವೇರ್ a and b ಆರ್ ರಿಯಲ್ ನಂಬರ್ಸ್. ಫಾರ್ ಎಕ್ಸಾಂಪಲ್ 2 + 4i. ಇದು ನಿಮ್ಮ ಕಾಂಪ್ಲೆಕ್ಸ್ ನಂಬರ್. ಇದರಲ್ಲಿ ಪಾರ್ಟ್ಸ್ ಇದೆ ಅಂತ ಹೇಳಿದ್ರೆ ಅದು ಹೆಸರುಗಳಿದೆ. ಈ ಭಾಗಕ್ಕೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ ರಿಯಲ್ ಪಾರ್ಟ್ ಅಂತ ಹೇಳಿ ಕರಿತೀವಿ. ಈ ನಂಬರ್ ಇದೆಯಲ್ಲ ಅದಕ್ಕೆ ನಾವು ಇಮ್ಯಾಜಿನರಿ ಪಾರ್ಟ್ ಅಂತ ಹೇಳಿ ಕರಿತೀವಿ. ಯಾವುದೋ 2i ಇದೆಯಲ್ಲ 2ನ ನಾವು ಇಮ್ಯಾಜಿನರಿ ಪಾರ್ಟ್ ಅಂತ ಕರಿತೀವಿ. ಮತ್ತು ಇಲ್ಲಿ i is nothing but √(-1). ಇದೆಲ್ಲ ಹೇಗೆ ಡಿನೋಟ್ ಮಾಡ್ತೀವಿ ಅಂತ ಹೇಳಿದ್ರೆ ರಿಯಲ್ ಪಾರ್ಟ್ ಆಫ್ ಅ ಕಾಂಪ್ಲೆಕ್ಸ್ ನಂಬರ್ ಜನರಲಿ ಡಿನೋಟೆಡ್ ವಿತ್ z. ಸೊ REZ ಅಂತ ಹೇಳಿ ರಿಯಲ್ ಪಾರ್ಟು, ಇನ್ ದಿಸ್ ಕೇಸ್ ಇಟ್ಸ್ 7. IM ಆಫ್ z ಅಂತ ಹೇಳಿ ಇಮ್ಯಾಜಿನರಿ ಪಾರ್ಟ್, ದಟ್ ಇಸ್ 2. ಸರಿನಾ? ಸೊ ಅಷ್ಟೇ ಇಂಟ್ರಡಕ್ಷನ್ ಪಾರ್ಟಲ್ಲಿ ಇಷ್ಟೇನೆ. ಸೊ ಇದು ನಿಮ್ಗೆ ಗೊತ್ತಿರಬೇಕು. ಸೊ ಪಾಸ್ ಮಾಡಿ ಇದನ್ನೆಲ್ಲ ಬರ್ಕೊಡಿ.